ನಾನು ಕಷ್ಟಪಟ್ಟು ಕೂಡಿಟ್ಟಿದ್ದ 5 ಲಕ್ಷ ಅವನು ಕದ್ದಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆರಾಮಾಗಿರ್ಬೋದಿತ್ತು. ಯಾವ ಕಳ್ಳನ ಮಗನ ಕದ್ದಿದ್ದಾನೆ, ಅವನು ಉದ್ಧಾರ ಆಗಲ್ಲ ಕಣೆ, ಸರ್ವನಾಶ ಆಗ್ತಾನೆ. ನೋಡ್ತಾ ಇರು ರೀ, ಅವನು ಆ ದುಡ್ಡನ್ನು ತಗೊಂಡು ಹೋಗಿ ತಿಜೋರಿ ಒಳಗಡೆ ಇಟ್ಟು ಅದಕ್ಕೆ ಊದ್ಬತ್ತಿ ಹಚ್ಚಿ ಪೂಜೆ ಮಾಡ್ತಿರ್ತಾನೆ. ನೀವು ಒಳ್ಳೆ, ಅವನು ಅದನ್ನು ತಿಂದು ಕುಡಿದು ಉಡಾಯಿಸಿ ಮಜಾ ಮಾಡಿರ್ತಾನೆ. ನೀವಿನ್ನೂ ಆ ದುಡ್ಡು ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಕೂತಿದ್ದೀರ. ಆ ಹೋಗಿರೋ ದುಡ್ಡು ಹೋಯ್ತು ಬಿಡ್ರಿ, ಇನ್ನು ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿ. ಹೌದಲ್ವಾ, ಹರೀಶನ ಹತ್ರನೇ ಯಾಕೆ ದುಡ್ಡು ಕೇಳಬಾರ್ದು? ಹೇಗಿದ್ರು ಒಂದು ಬಿಸ್ನೆಸ್ ಚೆನ್ನಾಗಿದೆ ಅಂತಿದ್ದಾನೆ, ಅವನ ಹತ್ರನೇ ಕೇಳಿದ್ರಾಯ್ತು. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ದುಡ್ಡು ಹೇಗೆ ಹೊಂದಿಸೋದು ಅಂತ ಐಡಿಯಾ ಹೊಡ್ತಿದ್ದೆ ಕಣೆ. ಹಿಂಗೆ ಹೋಗಂಗೆ ಬರ್ತೀನಿ, ನೀನು ಮಲ್ಕೊಂಡಿರಿ. ರೀ, ಇಷ್ಟೊತ್ತಿನಲ್ಲಿ ಎಲ್ಲಿಗ್ರಿ ಹೋಗ್ತೀರಾ? ತೆಪ್ಪಗೆ ನೀನು ಮಲ್ಕಳೆ, ಬಂದು ಹೇಳ್ತೀನಿ. ದುಡ್ಡಿಲ್ಲ ಅಂದರೆ ನನಗೆ ನಿದ್ರೆ ಬರಲ್ಲ. ದೇವ್ರೇ, ಇವರು ಮನೆ ಕಟ್ಟಿಸಿ ಆಗೋದ್ರೊಳಗಡೆ ನಾನು ಏನೇನು ನೋಡಬೇಕೋ ಏನೋ ಭಗವಂತ. ಲೇ ಚಿರು, ತೆಗಿಯೋ ಕೈ, ಮುಗಿತು ಅವ್ರ ಕತೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಹೋಮ್ವರ್ಕ್ ಮಾಡಬೇಕು. ಸರಿ, ಮಲ್ಕೋ. ವೆಂಕಿ, ಮತ್ತೆ ನಿನ್ಗೆ ಏನಂದ್ರೆ ತುಂಬಾ ಇಷ್ಟ? ನಿನ್ಗೆ ವಿಷ್ಣುವರ್ಧನ್ ಅಂದ್ರೆ ಇಷ್ಟ ಅಂತ ನನಗೆ ಗೊತ್ತು. ಆದ್ರೆ ಅದನ್ನ ಬಿಟ್ಟು ಬೇರೆ ಯಾರಂದ್ರೆ ಇಷ್ಟ? ಮನೆಯವರು ಅಂದ್ಮೇಲೆ ಎಲ್ರಿಗೂ ಇಷ್ಟ ಇದ್ದೇ ಇರುತ್ತೆ. ಅವ್ರನ್ನ ಬಿಟ್ಟು ಹೊರಗಿರೋರು ಯಾರಿಷ್ಟ? ನಾನಿಷ್ಟ ಅಂತ ಹೇಳು ವೆಂಕಿ. ಏಯ್, ಏನ್ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಯಾರಿಷ್ಟ ನಿನ್ಗೆ? ನಾನು ಅಂದ್ರೆ ನೀವು ಇಷ್ಟೊತ್ತು ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ ನೀವು? ಸರ್, ದೇವಸ್ಥಾನ ಹತ್ರ ನಾನು ಹೂ ಮಾಡ್ತೀನಿ. ಇವರು ಅಲ್ಲಿರೋ ಗ್ರಂಥಿಗೆ ಅಂಗಡಿಲಿ ಕೆಲಸ ಮಾಡ್ತಾರೆ. ಅಂಗಡಿ ಬಾಗ್ಲು ಹಾಕೊಂಡು ಮನೆ ಕಡೆ ಕೊಯ್ತಾ ಇದ್ವಿ. ನನ್ನ ಹತ್ರ ಸುಳ್ಳು ಹೇಳ್ಬೇಡಿ, ನಿಜ ಹೇಳಿ. ನಿಮ್ಮಿಬ್ಬರಿಗೆ ಏನ್ ಸಂಬಂಧ? ಇಲ್ಲ ಅಂದ್ರೆ ನಿಮ್ಮಿಬ್ಬರನ್ನ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿಸ್ಬೇಕಾಗತ್ತೆ. ಏನಮ್ಮ ಹೇಳ್ತಿದ್ದಾನ ಅವನು? ಸರ್, ಅದು ನಾವಿಬ್ರು ಗಂಡ ಹೆಂಡತಿ ಆಗೋರು. ಇನ್ನೊಂದು ಸ್ವಲ್ಪ ದಿನಕ್ಕೆ ನಮ್ಮಿಬ್ರಿಗೂ ಮದುವೆ. ಅದಕ್ಕೆ ನಮ್ಮನ್ನು ಬಿಟ್ಬಿಡಿ ಅಂತ ಹೇಳ್ತಾವ್ರೆ. ಏನೋ ಆ ಹುಡುಗಿ ಹೇಳ್ತಾರೆ, ನಿಜಾನಾ? ಸರಿ ಸರಿ, ದೇವಸ್ಥಾನ ಹತ್ರ ಓಡಾಡಬಾರ್ದು, ಮನೆ ಸೇರ್ಕೊಳ್ಳಿ ನೀವು. ನೀನು ತುಂಬಾ ಒಳ್ಳೆಯವನು ಅಂತ ಹೇಳಿದೆ. ಇವನ್ಗೆ ನನ್ನ ಮನ್ಸಲ್ಲಿರೋ ಪ್ರೀತಿನ ಹೆಂಗಪ್ಪ ಹೇಳೋದು? ನನ್ಗೇನೋ ಇವನ್ ಮೇಲೆ ಆ ಭಾವನೆ ಐತೆ, ಆದ್ರೆ ಇವನ್ ಮನ್ಸಲ್ಲಿ ಏನಾಯ್ತೋ ಏನೋ ಗೊತ್ತಾಯ್ತಲ್ವಲ್ಲ, ಅದನ್ನ ಹೆಂಗ್ ತಿಳ್ಕೊಳ್ಳೋದು? ಹೇಗಪ್ಪ ದುಡ್ಡು ಅನಿಸ್ಲಿ? ಜನ ದುಡ್ಡು ಬೇಕು ಅಂದಾಗ
ನೊಣಗಳ ಥರ ಹಿಂದೆ ಹಿಂದೆ ಸುತ್ತುತ್ತಾರೆ. ಅದೇ ನಾವು ದುಡ್ಡು ಕೇಳಬೇಕು ಅಂದಾಗ ಸುತ್ತಮುತ್ತ ಒಬ್ಬರು ಇರೋದಿಲ್ಲ. ಈಗ ದುಡ್ಡನ್ನ ಹೇಗಪ್ಪ ಹೊಂದಿಸೋದು? ಏ ಬ್ರೋ, ಹ್ಞೂ ಏನು ಇತ್ತೀಚೆಗೆ ಒಂಥರ ಇರ್ತಿಲ್ಲ, ಏನಾಯ್ತು? ದಮ್ ಕೊಡ, ಹೇಳ್ತೀನಿ. ನಾನು ಅದಕ್ಕೆ ಬಂದೆ. ತಲೆ ಕೆಟ್ಟೋಗಿದೆ ಕಣ, ಯೋಚನೆ ಮಾಡಿ ಮಾಡಿ ಮಾಡಿ. ಏನು ಟೆನ್ಷನ್ನು? ವರ್ಕ್ ಪ್ರೆಷರ್ ಕಣ. ನಿನಗೆಂತ ವರ್ಕ್ ಪ್ರೆಷರ? ಕೊಟ್ಟಿರೋ ದುಡ್ಡನ್ನು ವಾಪಸ್ ಇಸ್ಕೊಂಬರೋದು ಅಷ್ಟೇ ತಾನೇ. ಅವ್ರು ಕೊಡಲಿಲ್ಲ ಅಂದರೆ ಆಫೀಸಿಗೆ ಬಂದು ರಿಪೋರ್ಟ್ ಮಾಡೋದು. ಅದರಲ್ಲೇನು ವರ್ಕ್ ಪ್ರೆಷರು? ಕಾಲ ಮೇಲೆ ಕಾಲು ಹಾಕೊಂಡು ಕೂರೋನ್ಗೆ ಕಷ್ಟ ಏನೋ ಗೊತ್ತಾಗುತ್ತೆ. ಬೆಳಗ್ಗೆ ಆಫೀಸಿಗೆ ಹೋದರೆ ಸಂಜೆವರೆಗೂ ಕತೆ ಥರ ದುಡಿಬೇಕು. ಕಲೆಕ್ಷನ್ಗೆ ಅಂತ ಹೋದರೆ ಒಂದು ಕಾಫಿ ಕೂಡ ಕುಡಿಯೋಕ್ಕೆ ಟೈಮ್ ಇರಲ್ಲ. ಲೇಟಾಗಿ ಹೋದರೆ ಎಲ್ಲರೂ ಸುತ್ತಾಡಕ್ಕೆ ಹೋಗಿದ್ದೀರಾ ಅಂತಾರೆ. ನಿನಗೇನಪ್ಪ ಬಿಸ್ನೆಸ್ಸು? ಇಷ್ಟ ಬಂದಾಗ ಬಾಗಿಲು ತೆಗಿಬೋದು, ಇಷ್ಟ ಬಂದಾಗ ಬಾಗಿಲು ಹಾಕ್ಬೋದು. ನೀನಿಲ್ಲ ಅಂದರೂ ವ್ಯಾಪಾರ ನಡೆಯುತ್ತೆ. ನಮ್ಮದು ನಾಯಿಪಾಡು. ಅದಕ್ಕೆ ಅಲ್ವಾ ಬ್ರೋ, ಯಾರ ಕೈ ಕೆಳಗೂ ಕೆಲಸ ಮಾಡಬಾರ್ದು ಅಂತ ಇಷ್ಟು ವರ್ಷ ಕಾದಿದ್ದು ನಾನೇ ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡಿರೋದು. ನೀನು ಅಂದ್ಕೊಂಡಂಗೆ ಆಯ್ತಲ್ಲ. ಹೇಗೆ ನಡೀತಿದೆ ಬಿಸ್ನೆಸ್? ಸೂಪರಾಗಿ ನಡೀತಾ ಇದೆ ಬ್ರೋ, ಚೆನ್ನಾಗಿ ನಡೀತಾ ಇದೆ. ಅದು ಇನ್ನೂ ಕೆಲವ್ರು ಜನಕ್ಕೆ ನಮ್ಮ ಅಂಗಡಿ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಈಗ ಹೊಸ ಹೊಸ ಮಾಲ್ ತಂದು ಹಾಕಿದ್ದೀವಿ, ಈಗ ಜನ ಬರ್ತಿದ್ದಾರೆ, ಚೆನ್ನಾಗಿ ನಡೀತಾ ಇದೆ. ಮತ್ತು ಲೋನು? ಏನು ಬ್ರೋ, ಅಲ್ಲ ವ್ಯಾಪಾರ ಚೆನ್ನಾಗಿ ಆಗ್ತಿದೆ ಅಂದಮೇಲೆ ಲೋನ್ ಕಟ್ಟದೇ ಇರೋಕ್ಕಾಗತ್ತಾ? ಈ ವರ್ಷಲ್ಲೇ ತೀರಿಸ್ಬಿಡೋದು ಲೋನ್. ಇವನು ಇಷ್ಟು ಬೇಗ ಲೋನ್ ತೀರ್ಸೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದಾನೆ ಅಂದರೆ ಖಂಡಿತ ಇವನ ಹತ್ರ ದುಡ್ಡಿರುತ್ತೆ ಅನಿಸುತ್ತೆ. ನಾನು ಎಲ್ಲೆಲ್ಲೋ ಪ್ರಯತ್ನ ಪಡೋ ಬದಲು ಇವನನ್ನು ಕೇಳಿದ್ರೆ ಅಣ್ಣನ ಹತ್ರ ಪದೇ ಪದೇ ಸುಳ್ಳು ಹೇಳೋದೇ ಆಗೋಗಿದೆ. ಛೇ, ನಾನು ಲಾಸ್ ಮಾಡ್ಕೊಂಡಿದ್ದೀನಿ, ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಏ ಹರೀಶ, ನಿನಗೆ ದಿವ್ಸಕ್ಕೆ ಎಷ್ಟು ಬಿಸ್ನೆಸ್ ಆಗುತ್ತಾ? ಆಗತ್ತೆ ಬ್ರೋ, 1-2 ಲಕ್ಷ ಆಗತ್ತೆ. ಒಂದೊಂದು ಸಲ ಇನ್ನೂ ಜಾಸ್ತಿ ಆಗುತ್ತೆ. ಏಯ್ ಹರೀಶ, ನಾನು ನಿನ್ನ ಹತ್ರ ಒಂದು ಮಾತು ಕೇಳ್ತೀನಿ, ಬೇಜಾರು ಮಾಡ್ಕೊಳ್ಳತ್ತಾನೆ. ಏನು ಬ್ರೋ, ಕೇಳು, ಅದರಲ್ಲೇನಿದೆ. ನನ್ನ ಹತ್ರ ಕೇಳೋಕ್ಕೆ ಸಂಕೋಚನ. ಕೇಳು. 2 ಲಕ್ಷ ಕೊಡ್ತೀಯಾ? ಹಾಂ, ಏ ಸಾಲ ಕಣ, ವಾಪಸ್ ಕೊಡ್ತೀನಿ. ಯಾವ್ದು ಆಗಬಾರ್ದು ಅಂತ ಅಂದ್ಕೊಂಡಿದ್ನೋ ಅದೇ ಆಗೋಯ್ತಲ್ಲಪ್ಪ. ಇವನು ನನ್ನ ಹತ್ರ ಇಷ್ಟು ಡೀಟೇಲಾಗಿ ಕೇಳಿದಾಗಲೇ ಏನೋ ಇದೆ ಅಂತ ಅನ್ನಿಸ್ತು. ಅದು ನಿಜಾನೇ ಆಗೋಯ್ತಲ್ಲಪ್ಪ. 2 ಲಕ್ಷ ನಾನೆಲ್ಲಿಂದ ತರಲೋ? ದಿವ್ಸದಾಗ 2 ಲಕ್ಷ ವ್ಯಾಪಾರ ಆಗುತ್ತೆ ಅಂತಿದ್ಯಾ? ನಿನಗೆ ಯಾವ ಲೆಕ್ಕನ 2 ಲಕ್ಷ? ಅಷ್ಟೊಂದು ಹಣ ನಿನ್ಗೆ ಯಾಕೆ ಅಂತ ನೋಡ, ನನಗೆ ಇನ್ಕ್ರಿಮೆಂಟು, ಆಮೇಲೆ ಇನ್ಸೆಂಟಿವು, ಇದು ಯಾವುದೂ ಇಲ್ಲ ಅಂತ ಹೇಳಿದ ಕಂಪ್ನಿ. ಅದಕ್ಕೆ ನನ್ನ ಮಗ ಚಿರಾಗದು ಸ್ಕೂಲ್ ಫೀಸ್ ಕಟ್ಬೇಕಣ. ಆಮೇಲೆ ನಿಮ್ಮ ಅತ್ತಿಗೆ ಅಮ್ಮ, ನಮ್ಮ ಅತ್ತೆ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಪ್ಲೀಸ್ ಕಣ. ಛೇ, ಅಣ್ಣ ಇದಕ್ಕೋಸ್ಕರನೇ ದುಡ್ಡೆಲ್ಲ ಕೂಡಿಟ್ಟಿದ್ದ ಅಂತ ಅನ್ಸುತ್ತೆ. ನಾನು ಅದನ್ನು ಕದ್ದು ಅವ್ನ ಸಾಲ ಕೇಳೋ ಹಾಗೆ ಮಾಡ್ಬಿಟ್ನಲ್ಲಪ್ಪ. ಈಗ ಏನು ಹೇಳಿ ತಪ್ಪಿಸ್ಕೊಡೋದು? ದೊಡ್ಡದಾಗಿ ಬಿಲ್ಡಪ್ ಕೊಡೋಕೆ ಹೋಗಿ ನನ್ನ ಕಾಲ ಮೇಲೆ ನಾನೇ ಚಪ್ಪಡಿ ಕಲ್ಲು ಹಾಕೊಂಡಾಗಾಯ್ತಲ್ಲಪ್ಪ. ಛೇ, ಏನು ಮಾಡೋದೀಗ? ಏನು ಮಾಡೋದು? ಬರ್ತಾ ಈ ಮನೆ ಸಿಕ್ಕಾಪಟ್ಟೆ ಬೋರ್ ಆಗೋಕ್ಕೆ ಶುರುವಾಗಿದೆ. ಹೇಳ್ಕೊಳೋಕೆ ಇಷ್ಟು ದೊಡ್ಡ ಮನೆ, ಜನನೂ ಇಲ್ಲ. ಜನ ಇರಲಿ, ಟಿ ವಿ ನೋಡೋಕ್ಕಾಗಲ್ಲ, ಫೋನಲ್ಲಿ ಏನಾದರೂ ನೋಡೋಣ ಅಂದರೆ ನೆಟ್ವರ್ಕ್ ಸಿಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಒಂಥರ ನನ್ನ ಜೀವನ ಝೂನಲ್ಲಿರೋ ಪ್ರಾಣಿ ಥರ ಆಗೋಗಿದೆ.
ಮಾಡ್ತಿದ್ದಾರೆ? ಹೇ ವೆಂಕಿ ಅಣ್ಣ, ಹಾಯ್ ಅಣ್ಣ. ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಅದಕ್ಕೆ ಹತ್ರ ಪ್ರೀತಿ ವಿಷಯ ಹೇಳ್ಕೊಂಡ್ಯಾ? ಅಯ್ಯೋ ಕರ್ಮ, ನೀನ್ ಹೀಗೆ ಮನ್ಸಲ್ಲಿರೋದನ್ನ ಹೇಳ್ಕೊಳ್ದೆ ಇರು, ಸರಿನಾ? ನೀನ್ ಹೀಗೆ ಮಾಡ್ತಿರು, ನಾನೇ ಹೋಗಿ ಹೇಳ್ಬಿಡ್ತೀನಿ. ಹೇಳ್ತೀನಿ ಅಂತ ಅವತ್ತಿಂದ ಹೀಗೆ ಕಾಗೆ ಹಾರಿಸ್ತಿದ್ಯಾ ಹೊರತು ಹೇಳ್ತಿಲ್ಲ. ಹೀಗೆ ಹೇಳಿದ್ರೆ ಹೇಗಣ್ಣ? ಸ್ವಲ್ಪ ಧೈರ್ಯ ತಗೊಂಡು ಹೇಳ್ಕೊಂಡ್ಬಿಡ್ಬೇಕು. ಯಾರ ಫೋನಲ್ಲಿ ವಿಡಿಯೋ ಕಾಲ್ ಮಾಡಿದ್ಯಾ? ಹೊಸ ಫೋನ್ ತಗೊಂಡಿರೋ ಅಣ್ಣ, ಸೂಪರ್ ಕಣೋ ನೀನು. ಅದಕ್ಕೆ ಕೊಡ್ಸಿದ್ರಾ? ಹಾಗಿದ್ರೆ ಇನ್ಮೇಲೆ ಕಣ್ಣಲ್ಲೇ ಮಾತಾಡೋದು ಅಂತ ಆಯ್ತು. ನಾಚಿಕೆ ನೋಡು, ಕಳ್ಳ ನೋಡು. ಅವ್ರು ನಿನ್ಗೆ ಫೋನ್ ಎಲ್ಲ ತಂದ್ಕೊಟ್ಟಿದ್ದಾರೆ ಅಂದ್ರೆ ಅವ್ರಿಗೂ ನಿನ್ ಕಂಡ್ರೆ ಇಷ್ಟ. ಪಾಪ ಹುಡುಗಿ ಅಲ್ವಾ, ನಾಚ್ಕೋತಿದ್ದಾರೆ ಅನ್ಸುತ್ತೆ. ನೀನ್ ಒಳ್ಳೆ ಹೆಣ್ಣು ಹುಡುಗಿ ತರ ನಾಚ್ಕೊಂಡು ಕುತ್ಕೋಬೇಡ, ಹೋಗಿ ಮೊದಲು ಹೇಳ್ಕೊ. ಯಾರ ಹತ್ರ ಇವ್ರು ಇಷ್ಟೊಂದು ಖುಷಿಯಾಗಿ ಮಾತಾಡ್ತಾ ಇದ್ದಾರೆ? ಬಾಯ್. ಚಿನ್ನಮರಿ, ಯಾರ ಜೊತೆ ಮಾತಾಡ್ತಿದ್ರಿ? ಅದು ವೆಂಕಿ ಅಣ್ಣ ಹೊಸ ಫೋನ್ ತಗೊಂಡಿದ್ದಾನೆ, ಅದಕ್ಕೆ ವಿಡಿಯೋ ಕಾಲ್ ಮಾಡಿದ್ದ ನನಗೆ. ಬನ್ನಿ ಮಲ್ಗೋಣ. ಒಂದು ನಿಮಿಷ ಸ್ಟವ್ ಆಫ್ ಮಾಡಿದ್ದೀನ ಇಲ್ವಾ ಅಂತ ನೋಡ್ಕೊಂಡ್ಬರ್ತೀನಿ. ನೋಡ್ಕೊ. ಬನ್ನಿ ಮಲ್ಗೋಣ. ಏನು ಇಷ್ಟ ಮಾಡ್ತಿದ್ದೀರಾ? ಬನ್ನಿ. ಬಂದೆ. ಹೇಗೋ ಹರೀಶ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅವನೇನಾದರೂ ದುಡ್ಡು ಕೊಟ್ಟರೆ ಒಂದು ಮೌಲ್ಡ್ ಅಂತೂ ಆಗುತ್ತೆ. ಅಷ್ಟರಲ್ಲಿ ಬೇರೆ ಕಡೆ ದುಡ್ಡು ಅರೇಂಜ್ ಮಾಡಿಕೊಂಡ್ರೆ ಆಯಿತು. ಬೇಡ, ಹರೀಶ ಇರಲೇ. ಯಾಕ್ರಿ ಈ ಥರ ಮಾತಾಡ್ತೀರಾ? ಇಲ್ಲ, ನಾನು ಹರೀಶನ ಬೆಳಿಗ್ಗೆಯಿಂದ ನೋಡಿಲ್ಲ. ಅವ್ನ ಮನೇಲಿ ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ಬೇಬಿಗೆ ಮಿಲ್ಕ್ ಶೇಕ್ ಮಾಡ್ಕೊಡ್ತೀನಿ, ಬೇಬಿಗೆ ಕಾಫಿ ಮಾಡ್ಕೊಡ್ತೀನಿ ಅಂತ ಬಂದಿರ್ತಿದ್ದ. ಮೋಸ್ಟ್ಲಿ ರೂಮಲ್ಲಿ ಇರ್ಬೋದು. ನೀನು ಹೋಗಿ ಸಂಜೆ ಕೇಳ್ತೀಯಾ? ಹಾಂ, ನಾನು ಹೋಗಿ ಅವಳನ್ನ ಮಾತಾಡ್ಸೋದ? ಮೊದಲೇ ಅವಳು ಇಡೀ ಊರಿಗೆಲ್ಲ ತಾನೊಬ್ಬಳೇ ದುಡಿಯೋಳು ಅನ್ನೋ ಥರ ಆಡ್ತಾಳೆ. ಹೋಗಿ ಹೋಗಿ ನಾನು ಅವಳು ಮಾತಾಡ್ಸೋದ? ನನ್ನಿಂದ ಆಗಲ್ಲ. ಪ್ಲೀಸ್ ಕಣೆ, ನನಗೋಸ್ಕರ ಇದೊಂದು ಸಲ ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಯ್ಯೋ ರೀ ಸಿಂಚನ್, ಹರೀಶ ಒಳಗಡೆ ಇದ್ದಾನಾ? ಏನ್ರಿ
ನನ್ನ ಗಂಡನೇ ಅವನು ಇವನು ಅಂತ ಕರಿತೀರಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು ಅಂತ ಗೊತ್ತಾಗಲ್ವಾ? ಯಾರಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನ್ಗಿಂತ ಈ ಮನೆಗೆ ನಾನು ಮೊದಲು ಬಂದಿರೋದು. ನಾನು ಆವಾಗಿಂದಲೂ ಅವನನ್ನು ನೀನು ನಾನು ಹೋಗು ಬಾ ಅಂತಲೇ ಮಾತಾಡ್ಸೋದು. ನೋಡಿ, ನನಗಿದೇ ಆಗಲ್ಲ. ಬೆಳಗ್ಗೆ ಜಗಳಕ್ಕೆ ಬರಬೇಡಿ. ಏನು ನಿಮ್ಮ ಪ್ರಾಬ್ಲಮ್ಮು? ನನ್ನ ಪ್ರಾಬ್ಲಮ್ಮಾ? ನಾನು ನೇರವಾಗಿ ಪ್ರಶ್ನೆ ಕೇಳಿದೆ, ಹರೀಶ ಒಳಗಡೆ ಇದ್ದಾನ ಅಂತ. ಏಕವಚನ ಬಹುವಚನ ಅಂತ ಶುರು ಮಾಡಿದ್ಯಾರು? ನೀನು ತಾನೇ? ಇವ್ರಿಬ್ರು ಹೀಗೆ ಬಿಟ್ರೆ ಮಹಾಭಾರತ ಶುರು ಮಾಡ್ಬಿಡ್ತಾರೆ. ಸಿಂಚನ ಪರವಾಗಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಅವಳು ಹಾಗೇನೆ. ಇದು ಹರೀಶ್ ಅವರು ಎಲ್ಲಿದ್ದಾರೆ? ಗೊತ್ತಿಲ್ಲಪ್ಪ. ಅದೇನೋ ಕೆಲಸ ಇದೆ ಅಂತ ಬೆಳಿಗ್ಗೆ ಬೇಗ ಹೋದರು. ಬರೋದು ರಾತ್ರಿ ಆಗತ್ತೆ ಅಂತ ಹೇಳಿದ್ದಾರೆ. ಹೌದಾ? ಅಂಥ ಕೆಲಸ ಏನೈತೆ ಅವನಿಗೆ? ಗೊತ್ತಿಲ್ಲ, ಫೋನ್ ಮಾಡಿ ಕೇಳಿ. ಅಂಗಡಿಲಿ ಇರ್ಬೋದಾ? ಇರ್ಬೋದು ಅನ್ಸತ್ತೆ. ಯಾಕೆ? ಅವನು ಏನೋ ಕೊಡ್ತೀನಿ ಅಂತಿದ್ದ, ಅದಕ್ಕೆ ಇಸ್ಕೋಬೇಕಾಗಿತ್ತು. ಪರವಾಗಿಲ್ಲ, ನಾನು ಅಲ್ಲೇ ಹೋಗಿ ಇಸ್ಕೋತೀನಿ. ನೋಡಿದ್ರ ಅವಳು ದುರ್ಹಂಕಾರನ? ಇದಕ್ಕೆ ನಾನು ಅವಳನ್ನ ಮಾತಾಡ್ಸಲ್ಲ ಅನ್ನೋದು. ಇನ್ನೊಂದ್ಸಲ ಏನಾದರೂ ಇಂಥ ಕೆಲಸ ನನಗೆ ಹಚ್ಚಬೇಕಲ್ಲ. ಅವ್ರು ಚಿಕ್ಕ ಹುಡುಗಿ ಕಣೆ, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಹಾಂ, ಟೈಮ್ ಆಯ್ತು, ಬರಲ್ಲ. ರೀ ಬರಲ್ಲ, ಬಾಯ್. ಚಿಕ್ಕ ಹುಡುಗಿದ್ದೆ, ಬಹಳ ಚಿಕ್ಕ ಹುಡುಗಿ ಅದು. ಬಾಯಲ್ಲಿ ಬೆರಳಿಟ್ರೆ ಅದಕ್ಕೆ ಕಚ್ಚಕ್ಕೂ ಬರಲ್ಲ. ಬಾಯಿ ಬಿಟ್ಟರೆ ಬಾಯಿ ಬೇರೆ. ದೊಡ್ಡ ಶೂರ್ಪನಕ್ಕಿ ಅವಳು. ಶೂರ್ಪನಕ್ಕಿ ವಯಸ್ಸಲ್ಲಿ ಚಿಕ್ಕವಳಾದರೂ ಶೂರ್ಪನಕ್ಕಿನೇ. ಅವ ಈಗ ಹೋಗ್ಲೇಬೇಕಾ? ಹ್ಞೂ ಮಗನೆ, ನಾನು ಕಟ್ಟಿರೋ ಹರಕೆನ ನೀನು ತೀರ್ಸಿದ್ರೆ ನನಗೂ ಸಮಾಧಾನ ಆಗುತ್ತೆ. ನನಗೋಸ್ಕರನಾದ್ರೂ ನೀನು ಹೋಗಲೇಬೇಕು. ಲೇ, ಇದೇನಲ್ಲ ಹಿಂಗೆ ಕೇಳ್ತೀಯ? ಒಂಟ್ ನಿಂತ ಮೇಲೆ ಹೋಗ್ಬೇಕಂತ ಕೇಳ್ತೀಯಲ್ಲ? ಸರಿ ಆಯಿತು, ಹೋಯ್ತೀನಿ. ಅಪ್ಪಾಜಿ, ಆ ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕಂತ ದಾರಿ ಹೇಳಿ. ಸಿದ್ದೇಗೌಡ, ನೀನು ಹೈವೇಲಿ ಹೋಗ್ತಾ ಇದ್ರೆ ಎಡಗಡಿಗೆ ಒಂದು ಸಂಸ್ಕೇಪುರ ಅಂತ ಒಂದು ಬೋರ್ಡ್ ಸಿಗ್ತದೆ. ಅಲ್ಲಿ ನೀವು ತಿರ್ಕೊಂಡು ಹೋದರೆ ಮುಂದಕ್ಕೆ ಹೋದರೆ ಒಂದು ಹಳ್ಳಿ ದಾರಿ ಸಿಗ್ತದೆ. ಹಳ್ಳಿ ದಾರಿನಲ್ಲಿ ನೀವು ಒಳಗೆ ಹೋಗ್ಬೇಕು. ನಿಮ್ಗೇನಾದರೂ ಕನ್ಫ್ಯೂಷನ್ ಆದರೆ ಹಳ್ಳಿ ಎಂಟ್ರೆನ್ಸಲ್ಲಿ ಒಬ್ಬ ಮುದ್ಕ ಕೂತಿರ್ತಾನೆ. ಅವನ್ನ ಕೇಳಿದ್ರೆ ಅವನೇ ಕರ್ಕೊಂಡು ಹೋಗ್ತಾನೆ. ಇಲ್ಲ ಅಂದರೆ ನಿಮಗೆ ದಾರಿ ತೋರಿಸ್ತಾನೆ. ಆ ದಾರಿ ನೀವು ಮುಂದಕ್ಕೆ ಹೋಗ್ತಾ ಇದ್ರೆ ಒಂದು ಪೆಟ್ಟಿ ಅಂಗಡಿ ಸಿಗ್ತದೆ. ಆ ಪೆಟ್ಟಿ ಅಂಗಡಿ ಹತ್ರ ನೀವು ಗಾಡಿ ನಿಲ್ಲಿಸ್ಬಿಡ್ಬೇಕು. ಯಾಕೆ ಅಂದರೆ ಅಲ್ಲಿಂದ ಮುಂದಕ್ಕೆ ಯಾವುದೇ ಗಾಡಿ ಹೋಗಲ್ಲ. ನೀವಿಬ್ಬರು ನಡ್ಕೊಂಡೇ ದೇವಸ್ಥಾನಕ್ಕೆ ಹೋಗ್ಬೇಕು. ನಾನು ದೇವಸ್ಥಾನವ್ರಿಗೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ, ನೀವು ಹೋಗಿ ನೆಮ್ಮದಿಯಾಗಿ ಪೂಜೆ ಮಾಡಿಕೊಡ್ತಾರೆ. ಖುಷಿಯಾಗಿ ಬನ್ನಿ. ಆಟೆಯ ಅಲ್ಲಪ್ಪಾಜಿ, ನೀವು ಹೇಳೋ ದಾರಿ ನೋಡ್ತಿದ್ರೆ ತುಂಬ ಕಷ್ಟ ಅನ್ನಿಸ್ತದೆ. ಅದರಲ್ಲೂ ನಮ್ಮಿಬ್ಬರೇ ಅಷ್ಟು ದೂರ ಹೋಗ್ತಾ ಇದ್ದೀವಿ. ನಂಗೆ ಯಾಕೋ ಈಗ ಹೋಗೋದು ಬೇಡ ಅನ್ನಿಸ್ತದೆ. ನೀವೆಲ್ಲ ಬಂದರೆ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ಬೋದು. ನಾವು ಬರಬೇಕು ಅಂತಿದ್ವಿ. ಪೂರ್ವಿ ಹೇಳಿದ್ಲು, ಮತ್ತೆ ನಾವಿಬ್ಬರೇ ಹೋಗಿ ಬರ್ತೀವಿ ಅಂತ. ಅದಕ್ಕೆ ಸುಮ್ಮನಾದ್ವಿ. ಅವಳಿಗೂ ಆಸೆ ಇರುತ್ತಲ್ವ ನಿನ್ನ ಜೊತೆಲಿ ಬರಬೇಕು ಅಂತ. ನೋಡು, ಈಗ ಒಂದು ಕೆಲಸ ಮಾಡಿ, ನೀವಿಬ್ಬರು ಹೋಗಿ ಬನ್ನಿ. ಮದುವೆ ಆದಮೇಲೆ ನಾವೆಲ್ಲ ಒಟ್ಟಿಗೆ ಹೋಗೋಣ, ಸರಿನಾ? ಅಯ್ಯೋ ದೇವ್ರೆ, ಈಗಲೇ ಹೋಗೋದಕ್ಕೆ ಹಿಂಸೆ ಆಗ್ತಿದೆ. ಇನ್ನು ಇವರು ಮದುವೆ ಆದ್ಮೇಲೆ ಹೋಗೋಣ ಅನ್ನೋ ಆಸೆ ಬೇರೆ ಇಟ್ಕೊಂಡಿದ್ದಾರೆ. ಈ ಮದುವೆ ನಡೆಯೋದಿಲ್ಲ ಅಂತ ಇವ್ರಿಗೆ ಹೆಂಗೆ ಹೇಳೋದು ಒಂದು ಗೊತ್ತಾಯ್ತಲ್ಲ. ಸಿದ್ದು, ಹುಷಾರಾಗಿ ಹೋಗ್ಬರ್ಲಾ? ಹಿಂದೆ ಹುಡುಗಿ ಕೂತವಳೆ ಅಂತ ಹೆಂಗೆಂಗ ಹೋಗ್ಬಿಟ್ಟಿಯಾ? ಸರಿ ಆಯ್ತು, ಬರ್ತೀನಿ. ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಿ ಮಗನೆ. ಹುಷಾರ್ಕಲ್ಲ ಮಗನೆ. ನಿಧಾನಕ್ಕೆ ಹೋಗಪ್ಪ. ಸರಿ. ನಾವು ಮದುವೆಗೆ ಮುಂಚೆ ಹೋಗಿದ್ದು, ಇವನು ಮದುವೆ ಮುಂಚೆ ಹೋಯ್ತಾವನು. ಹೋಗು ಸಿದ್ದು, ಹೋಗು. ನೀನು ಪೂರ್ವಿಯಿಂದ ಎಷ್ಟು ದೂರ ಇರಬೇಕು ಅಂತ ಟ್ರೈ ಮಾಡ್ತೀಯೋ, ನಾನು ಅಷ್ಟೇ ಹತ್ತಿರ ಮಾಡೋಕ್ಕೆ ಟ್ರೈ ಮಾಡ್ತೀನಿ.